ಬೇಕಾ? ಆದ್ರಿಂದ ಮನಃ, ಬುದ್ಧಿ, ಇಂದ್ರಿಯಗಳು, ಆಮೇಲೆ ಪ್ರಾಣಾನ್. ಬೇಕಾದದ್ದು ಶಕ್ತಿ ಅಲ್ವೋ? ವಾಗೀಂದ್ರಿಯ ಉಂಟು, ಮನಸ್ಸು ಉಂಟು, ಒಳ್ಳೆಯ ಬುದ್ಧಿಯೂ ಉಂಟು. ಬುದ್ಧಿ ಇದ್ದದ್ರಿಂದಾಗಿ ಏನು ಮಾಡಿದ? ಒಳ್ಳೆಯ ಅರ್ಥ ವಿಮರ್ಶೆಗಳು ಚೆನ್ನಾಗಿ ಮಾಡಿಕೊಂಡ, ಅರ್ಥ ವಿಮರ್ಶೆ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ, ಮನಸ್ಸಿನಲ್ಲಿ ಸಂಗ್ರಹ ಮಾಡಿದ. ಆಮೇಲೆ ಬಾಯಿಯಲ್ಲಿ ಅದನ್ನು ಕೊಡಬೇಕು, ಸಮಾಜಕ್ಕೆ ಕೊಡಬೇಕು ಅಂತಾದರೆ ಏನು ಬೇಕು? ಪ್ರಾಣ ಬೇಕು. ಪ್ರಾಣ ಅಂತಂದರೆ ಶಕ್ತಿ ಬೇಕು. ಅದಕ್ಕೋಸ್ಕರ ಬುದ್ಧಿ, ಮನಸ್ಸು, ಬುದ್ಧಿ, ಇಂದ್ರಿಯ, ಮನಃ, ಪ್ರಾಣಾನ್ ಜನಾನಾಂ ಅಸೃಜತ್ ಪ್ರಭು. ಭಗವಂತ ಇಷ್ಟು ಸೃಷ್ಟಿ ಮಾಡಿದ. ಆದ್ರಿಂದಲೇ ಕಾಣುತ್ತೆ. ಅದೇ ಮಾತ್ರಾರ್ಥಂ ಆಯ್ತಾ. ಆಮೇಲೆ ಭವಾರ್ಥಂ ಅಂತ ಯಾವುದಕ್ಕೋಸ್ಕರ ದೇವರು ಒಬ್ಬ ವ್ಯಕ್ತಿಗೆ ಇಷ್ಟೆಲ್ಲ ಬುದ್ಧಿ ಇಂದ್ರಿಯಾದಿಗಳನ್ನು ಸೃಷ್ಟಿ ಮಾಡಿದ ಉದ್ದೇಶ ಏನು ಅಂತಂದ್ರೆ, ಒಂದು ಹೇಳಿದ್ರು ಶುಕಾಚಾರ್ಯರು, ನಡಿಗೆಗೋಸ್ಕರ ಅಂತ ಒಂದು ಹೇಳಿದ್ರಲ್ಲ, ಇನ್ನೊಂದು ಹೇಳ್ತಾ ಇದ್ದಾರೆ ಭವಾರ್ಥಂ ಮಾತ್ರಾರ್ಥಂಚ ಭವಾರ್ಥಂಚ ಆತ್ಮನೇ ಕಲ್ಪನಾಯ ಚ. ಭವಾರ್ಥಂ ಏನು ಭವ? ಭವ ಅಂದ್ರೆ ಏನು? ಭವ ಅಂದ್ರೆ ಶ್ರೇಯಸ್ಸು. ಏನು ಭವ? ಭವ ಅಂದ್ರೆ ಪುಣ್ಯ. ಏನು ಭವ? ಭವ ಅಂದ್ರೆ ಮಂಗಳ. ಯಾವುದನ್ನು ಮಂಗಳ ಅಂತ ಕರೆಯುವುದು? ಪುಣ್ಯವನ್ನೇ ಮಂಗಳ ಅಂತ ಕರೆಯುವುದು. ಯಾವುದು ಪುಣ್ಯ? ಶ್ರೇಯಸ್ಸೇ ಪುಣ್ಯ. ಆದ್ರಿಂದ ಒಂದು ಭವಾರ್ಥಂ, ನಡಿಗೆಗೋಸ್ಕರ, ಪ್ರವೃತ್ತಿಗೋಸ್ಕರ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದ. ಆ ವಾಚನಿಕ ಪ್ರವೃತ್ತಿಯಿಂದ ಮುಂದೆ ಏನು ಅಂತಂದ್ರೆ ಮಂಗಳ, ಏನು ಅಂತಂದ್ರೆ ಪುಣ್ಯ. ಆದ್ರಿಂದಲೇ ಹಾಗಾದ್ರೆ ಒಟ್ಟಿಗೆ ಏನು ಅಭಿಪ್ರಾಯ ಬಂತೀಗ? ಮಾತಾಡಲಿಕ್ಕೆ ಶುರು ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಆಯ್ತು. ಏನೋ ಪುಣ್ಯ ಸಂಪಾದನೆಗೋಸ್ಕರ ಕಾಶಿ ಹೋಗುವುದು, ರಾಮೇಶ್ವರಕ್ಕೆ ಹೋಗುವುದು, ಬದ್ರಿ ಯಾತ್ರೆ ಮಾಡುವುದು, ಅದು ಉಂಟೇ ಉಂಟಲ್ಲ. ದೈಹಿಕ ನಡಿಗೆ ಪುಣ್ಯಕ್ಕೋಸ್ಕರ ಅಂತ ಉಂಟೇ ಉಂಟಲ್ಲ. ಅದಕ್ಕಂದ್ರು ಕೂತ್ಕೊಂಡಲ್ಲೇ ನೀನು ಪುಣ್ಯ ಸಂಪಾದನೆ ಮಾಡಬೇಕಾ? ಹೌದು. ಹಾಗಾದ್ರೆ ಮಾತಾಡು. ಅಲ್ಲ ಮತ್ತೆ ನೀವೇ ಬೈತೀರಲ್ಲ ಸಭೆಯಲ್ಲಿ ಕೂತು ಯಾರಾದ್ರೂ ಮಾತಾಡಿದ್ರೆ, ನಾನು ಮಾತಾಡುವಾಗ ಮಾತಾಡಬೇಡ, ಒಂದನ್ನು ನೀನೇ ಮಾತಾಡು, ಇಲ್ಲ ನಾನೇ ಮಾತಾಡ್ತೇನೆ. ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಮತ್ತೆ ಕೇಳೋದು ಯಾರು? ಆವಾಗ ಏನಾಗುತ್ತೆ? ಪಾಪನೇ ಬರುತ್ತೆ. ಇಬ್ರು ಒಟ್ಟಿಗೆ ಮಾತಾಡಲಿಕ್ಕೆ ಶುರು ಮಾಡಿದ್ರೆ. ಸದ್ಯ ಈಗ ನಾನು ಮಾತಾಡಕ್ಕೆ ಶುರು ಮಾಡಿದ್ದೇನೆ, ಒಳ್ಳೆ ಇಂದ್ರಿಯ ಕೊಟ್ಟಿದ್ದಾನೆ, ಪುಗ್ಗದ